ನೀವೆಲ್ಲ ಹ್ಯಾಪಿಯಾಗಿ ಚೆನ್ನಾಗಿ ಸಾಂಗ್ ಎಲ್ಲ ಕಲಿತ್ರಿ. ನಂಗೆ ತುಂಬಾ ಖುಷಿ ಆಯ್ತು.
ಇತ್ತು. ನಾನು ಇವತ್ತು ನಿಮ್ಮ ಮುಂದ್ಗಡೆ ಸಣ್ಣ ನನ್ನ ಸಾಕ್ಷಿಯನ್ನು ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಏನು ಅಂತ ಅಂದರೆ, ನಾನು ಮೊದಲು ನಾವು ಯೇಸು ಸ್ವಾಮಿನ ನಂಬಿರಲಿಲ್ಲ. ನಂಬಿ ಹೋದಾಗ ನಾವು ಏನು ಮಾಡ್ತಿದ್ವು ಅಂತಂದರೆ ಅಲ್ಲಿ ಇಲ್ಲಿ ಹೋಗ್ತಿದ್ದು. ಅವಾಗ ನನಗೆ ನಮ್ಮ ಅಪ್ಪ ಏನು ಅಂತಂದರೆ ಫುಲ್ಲು ಡ್ರಿಂಕ್ಸ್ ಮಾಡ್ತಿದ್ರು. ಅವರು ಹೊಡೆಯೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಆ ಥರ ಮಾಡುವಾಗ ನನಗೆ ಯಾವುದೇ ದೇವರಿಂದಲೂ ನನಗೆ ತಂದೆ ಪ್ರೀತಿಯಲ್ಲೂ ಸಿಗ್ತಾ ಇಲ್ಲ ನನ್ನ ತಂದೆಯಿಂದ, ನನ್ನ ಸ್ವಂತ ತಂದೆಯಿಂದಲೂ ಸಿಗ್ತಿಲ್ಲ. ಯಾಕೆಂದ್ರೆ ಅವ್ರು ದಿನ ಹುಡ್ಕೊಬರ್ತಾರೆ, ದಿನ ಹೊಡಿತಾ ಇರ್ತಾರೆ, ಆ ಥರ ಮಾಡ್ತಾಯಿದ್ರು. ನಮ್ಮ ಅಮ್ಮಗೆ ಹೊಡೆಯೋದು, ನಮ್ಗೆ ಹೊಡೆಯೋದು, ಒಂದು ಚೂರು ಪ್ರೀತಿನೇ ಸಿಗ್ತಾ ಇರಲಿಲ್ಲ. ಅವಾಗ ಏನಾಯ್ತು ಅಂತಂದರೆ, ನಾನು 5th ಸ್ಟ್ಯಾಂಡರ್ಡ್ ಇರುವಾಗ, ನಾನು 5ನೇ ಕ್ಲಾಸಲ್ಲಿ ಓದ್ತಾ ಇರುವಾಗ ನಮ್ಮ ಅಪ್ಪ ಏನಾದರೂ ತೀರ್ಕೊಂಡಾಗ ನನಗೆ ತುಂಬ ದುಃಖ ಆಯಿತು. ಆದರೆ ತುಂಬ ದುಃಖ ಆಗುವಾಗ ನಾನು ಅಂದ್ಕೊಂಡೆ, ಈಗ ಅಪ್ಪ ಇಲ್ವಲ್ಲ, ಏನು ಮಾಡೋದು ಅಂತ. ಆಗ ನಾನು ಸ್ಕೂಲ್ಗೆ ಹೋಗುವಾಗ ಎಲ್ಲರ ಅಪ್ಪನೂ ಬಂದು ಅವ್ರ ಮಕ್ಕಳನ್ನ ಕರ್ಕೊಂಡು ಬಿಡ್ತಿದ್ರು, ಸ್ಕೂಲಿಂದ ಕರ್ಕೊಂಡು ಹೋಗ್ತಿದ್ರು, ಆಮೇಲೆ ಲಂಚ್ ತಂದು ಕೊಡ್ತಿದ್ರು, ಅವರೇ ತಿನ್ನಿಸ್ತಿದ್ರು. ಆದರೆ ನಾನು ಅದನ್ನು ನೋಡುವಾಗ ನಮ್ಮ ಅಪ್ಪ ಇದ್ದಿದ್ರು ನಂಗೆ ಚೆನ್ನಾಗಿರ್ತಿತ್ತಲ್ವಾ, ನಾನು ಹೀಗೆ ಜೊತೆಲಿ ಸ್ಕೂಲಿಗೆ ಕರ್ಕೊಂಡ್ಬರ್ತಿದ್ದಲ್ವಾ, ಸ್ಕೂಲಿಂದ ಕರ್ಕೊಂಡು ಹೋಗ್ತಿದ್ರಲ್ವಾ ಅಂತ ಅಂದ್ಬಿಟ್ಟು ನಾನು ತುಂಬ ದುಃಖ ಪಡ್ತಾ ಇದ್ದೆ. ತುಂಬ ದುಃಖ ಪಡುವಾಗ ನಾನಿನ್ನೂ ಅದು ಯೇಸು ಸ್ವಾಮಿನ ನಾನು ನಂಬಿರಲಿಲ್ಲ ಇನ್ನೂ. ಆಗ ದುಃಖ ಪಡ್ತಿರುವಾಗ ಎಲ್ಲೂ ನನಗೆ ಪ್ರೀತಿನೇ ಸಿಗ್ತಿಲ್ಲ. ನನಗೆ ತುಂಬಾ ದುಃಖ ಪಡ್ತಿದ್ದೀನಿ. ನನ್ನ ಫ್ರೆಂಡ್ಸ್ಗಳೆಲ್ಲ ನೋಡಿದ್ರೆ ಅವರು ಬೈಕಲ್ಲಿ ಬರ್ತಾರೆ, ಹಗ್ ಮಾಡ್ಕೊಂಡು ಬರ್ತಾರೆ, ಮುದ್ದಾಡ್ತಾ ಇರ್ತಾರೆ ಅವ್ರ ಮಕ್ಕಳನ್ನ. ಆ ಥರ ನೋಡುವಾಗ ನನಗೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಆಸೆ ಪಟ್ಟಾದ್ಮೇಲೆ ನಾನು 8th ಸ್ಟ್ಯಾಂಡರ್ಡಲ್ಲಿ ಇರುವಾಗ, 8ನೇ ಕ್ಲಾಸಲ್ಲಿ ಇರುವಾಗ ಯೇಸು ಸ್ವಾಮಿ ನನ್ನ ಹೃದಯವನ್ನು ನೋಡಿ, ನನ್ನ ಬಯಸೋ ಪ್ರೀತಿಯನ್ನು ನೋಡಿ ದೇವರು ನನ್ನನ್ನು ನಿಧಾನ ಹುಡುಕ್ ಬಂದರು. ಆದ್ರೂ ಅಯ್ಯೋ, ಈ ದೇವರು ಕೊಡ್ತದೆ ನನ್ನ ಪ್ರೀತಿ, ಅವ್ರು ಕಾಣಕ್ಕೆಲ್ಲ ಹೆಂಗೆ ಸಿಗ್ತದೆ ನನ್ನ ಪ್ರೀತಿ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ನೆಗ್ಲೆಕ್ಟ್ ಮಾಡಿದೆ. ಆಗ ನಮ್ಮ ಅಮ್ಮ ಚರ್ಚ್ಗೆ ಹೋಗ್ತಿದ್ರು, ನಾನು ಮಾತ್ರ ಹೋಗ್ತಾ ಇರಲಿಲ್ಲ. ನಾನು ಇಲ್ಲಮ್ಮ ನಾನು ಬರೋಕ್ಕಿಲ್ಲ, ನಾನು ಬರೋದೇ ಇಲ್ಲ, ಎಲ್ಲಿಗೂ ಬರೋಲ್ಲ ನಾನು ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನಿಗೆ ಏನು ಮಾಡ್ತಿದ್ದೆ, ನಾನು ವಿರೋಧ ಮಾಡ್ತಿದ್ದೆ. ನಾನು ಚರ್ಚ್ಗೆ ಬರಲ್ಲ, ಎಲ್ಲಿಗೂ ಬರಲ್ಲ, ನನಗೆ ಯಾರು ಪ್ರೀತಿನೂ ಕೊಡಲ್ಲ, ಏನೂ ಇಲ್ಲ ಅಂತ ಅಂದ್ಬಿಟ್ಟು ನಾನು ಏನು ಮಾಡ್ತಿದ್ದೆ, ನಮ್ಮ ಅಮ್ಮನಿಗೆ ವಿರೋಧ ಮಾಡ್ತಿದ್ದೆ. ನಾನು ಚರ್ಚ್ಗೂ ನಾನು ಹೋಗ್ತಾ ಇರಲಿಲ್ಲ. ಆವಾಗ ಒಂದಿನ ನನಗೆ ಗೊತ್ತಿಲ್ಲ, ನಾನು ಚರ್ಚ್ಗೆ ಹೋಗ್ಬೇಕು ಅಂತ ಅನ್ನಿಸ್ದಾಗ ಒಂದಿನ ಹೋದೆ. ಅವಾಗ ನನಗೆ ತುಂಬ ಇಷ್ಟ ಆಯಿತು. ದೇವರು ಆರಾಧನೆ ಮಾಡೋದಾಗಿರ್ಬೋದು, ಆ ವಾಕ್ಯ ಮುಖಾಂತರ ಮಾತಾಡೋದಾಗಿರ್ಬೋದು. ಒಂಥರ ನಾನು ಯಾವಾಗಲೂ ಅಳುವಾಗ ದೇವ್ರು ಏನು ಮಾಡ್ತಿದ್ರು, ನನ್ನನ್ನು ಸಂತೈಸ್ತಿದ್ರು. ಈಗ ಅಪ್ಪ ನಾವು ಅಳುವಾಗ ತಂದೆ ಬಂದ್ಬಿಟ್ಟು ಯಾಕೆ ಮಗನೇ ಹೇಳ್ತಿದ್ಯಾ ಅಂತ ಸಂತೈಸಲ್ವಾ, ಆ ಥರ ದೇವ್ರು ಏನು ಮಾಡ್ತಿದ್ರು ಅಂದರೆ ನನ್ನನ್ನು ಪ್ರತಿದಿನ ನಾನು ಅಳುವಾಗಲೂ ನನ್ನನ್ನು ಸಂತೈಸ್ತಿದ್ರು. ಆಮೇಲೆ ನಾವು ಅಪ್ಪನ ಹತ್ರ ಹೋಗ್ಬಿಟ್ಟು, ಅಪ್ಪ ನನಗೆ ಇದು ಬೇಕೇ ಬೇಕು, ಅಪ್ಪ ನಂಗೆ ತಕೊಡಿ ಅಂತ ಅಂದಾಗ ಅಪ್ಪ ತಗೊಡ್ತಾರೆ ಇಲ್ವಾ. ನಾನು ಅದೇ ರೀತಿ ಅಪ್ಪ ನಂಗೆ ಇದು ಬೇಕೇ ಬೇಕು, ಅಪ್ಪ ನಂಗೆ ಇದು ಕೊಡಿ ಅಂತ ಅಂದಾಗ ದೇವ್ರು ಏನು ಮಾಡೋದು ಅಂತ ಅಂದರೆ ನನಗೆ ತಂದೆ ಥರ ನನಗೆ ಪ್ರೀತಿ ತೋರಿಸಿ ನನಗೆ ಬೇಕಾಗಿದ್ದ ಎಲ್ಲ ಅಗತ್ಯತೆಗಳನ್ನ ನನಗೆ ಸಂಧಿಸ್ಕೊಟ್ರು. ಅವಾಗ ನನಗೆ ತುಂಬ ಖುಷಿ ಆಯಿತು. ಸರಿ, ಅಲ್ಲೂ ನನಗೆ ಪ್ರೀತಿ ಸಿಗಲಿಲ್ಲ, ನನಗೆ ನನ್ನ ತಂದೆ ಮುಖಾಂತರ ನಂಗೆ ಪ್ರೀತಿ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ನಂಗೆ ತುಂಬ ದುಃಖ ಆಯಿತು. ಆಮೇಲೆ ನಾನು ಅರ್ತ್ಕೊಂಡೆ, ಇದು ನಿಜವಾದ ತಂದೆ, ಇವರೇ ನನ್ನ ನಿಜವಾದ ತಂದೆ, ಇವರು ನನಗೆ ತಂದೆ ಸ್ಥಾನ ಎಲ್ಲನೂ ಕೊಡ್ತಾರೆ. ನಾವು ನೋಡ್ಬೋದು, ಲೋಕದ ತಂದೆ ಅಕಸ್ಮಾತ್ ನಮ್ಮ ಹತ್ರ ಅವ್ರ ಹತ್ರ ದುಡ್ಡಿಲ್ಲ ಅಂತ ಅಂದರೆ, ಇಲ್ಲ ಮಗಳ ಈ ಸಲ ನಾನು ಕೊಡ್ಸಲ್ಲ, ಇಲ್ಲ ಮಗಳ ನನಗೆ ಈ ಸಲ ಆಗಲ್ಲ, ನನ್ನ ಅಮೌಂಟ್ ಇಲ್ಲ ಅಂತ ಅಂತಾರೆ. ಆದರೆ ನಾವು ತಂದೆ ಆಗಿರುವ ದೇವರು ನಮ್ಮ ಅಗತ್ಯತೆಗಳೆಲ್ಲನೂ ನಮ್ಗೆ ಏನೇ ಕೇಳಿದ್ರು, ದೇವರೇ ನನಗೆ ಇದು ಬೇಕು, ದೇವರೇ ನನಗೆ ಬುಕ್ಸ್ ಬೇಕು, ದೇವರೇ ನನಗೆ ಕ್ರಿಸ್ಮಸ್ಗೆ ಬಟ್ಟೆ ಬೇಕು, ದೇವರೇ ನನಗೆ ನ್ಯೂ ಇಯರ್ಗೆ ಬಟ್ಟೆ ಬೇಕು ಅಂತ ಕೇಳಿದಾಗ ಪ್ರತಿಯೊಂದು ಸಮಯದಲ್ಲೂ ನಮಗೆ ಕೊಡುವಂಥವ್ರಾಗಿದ್ದಾರೆ. ಆಮೇಲೆ ನಾನು ಚರ್ಚ್ಗೆ ಹೋಗ್ತಾ ಇರುವಾಗಲೂ ನನಗೆ ದೇವ್ರ ಪ್ರೀತಿ ತೋರಿಸ್ತವ್ರೆ. ಆದರೆ ನನಗೆ ಏನು ಮಾಡ್ಬೇಕು ಅಂದರೆ ರಿಯಲ್ ಆಗಿ ನನಗೆ ಪ್ರೀತಿ ತೋರಿಸೋದಿಲ್ವಲ್ಲ, ಈಗ ಏನು ಮಾಡೋದಪ್ಪ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೋತಾ ಇದ್ದೆ. ಆವಾಗ ನಾನು 12th ಮುಗಿಸಿ 12ನೇ ಕ್ಲಾಸ್ನ ಮುಗಿಸಿ ನಾನು ಬೈಬಲ್ ಕಾಲೇಜ್ಗೆ ಹೋಗೋಣ, ಅಲ್ಲಿ ನನಗೆ ಪ್ರೀತಿ ಸಿಗ್ಬೋದು ಅಂತ ಅಂದ್ಬಿಟ್ಟು ನಾನು ಬೈಬಲ್ ಕಾಲೇಜ್ಗೆ ಬಂದೆ. ಆಮೇಲೆ ನಾನು ದೇವರೇ ನನಗೆ ತುಂಬ ನಿಂತರ ಪ್ರೀತಿ ತೋರಿಸೋದು ಕೊಡಪ್ಪ ನನಗೆ ಅಂತ ಅಂದ್ಬಿಟ್ಟು ನಾನು ಏನು ಮಾಡ್ತಿದ್ದೆ, ಪ್ರಾರ್ಥನೆ ಮಾಡ್ತಾಯಿದ್ದೆ. ದೇವರೇ ನನಗೆ ಗೊತ್ತು ನೀನು ಪ್ರೀತಿ ಮಾಡ್ತಿದ್ಯಾ, ನನಗೆ ನಿನ್ನ ತಂದೆ ಥರ ಇದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆದರೆ ನನಗೆ ಡೈರೆಕ್ಟಾಗಿ ಮೀನ್ಸ್ ಪ್ರೀತಿ ತೋರಿಸೋದು ನನಗೆ ಇರಬೇಕು ಏಸಪ್ಪ ಅಂತ ಪ್ರತಿದಿನ ಪ್ರಾರ್ಥನೆ ಮಾಡ್ತಿದ್ದೆ. ಆಗ ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ಏಸಪ್ಪ ಏನು ಮಾಡಿದ್ರು ಗೊತ್ತಾ, ಯಾರು ಹೇಳ್ಬೋದಾ? ಏಸಪ್ಪ ಏನು ಮಾಡಿದ್ರು ಅಂದರೆ
ತುಂಬಾ ಯೇಸು ಸ್ವಾಮಿ ತರ ಪ್ರೀತಿ ತೋರ್ಸ ಅಪ್ಪ ಅಮ್ಮನ ಮನೆಗೆ ನನ್ನ ಕಳಿಸಿದ್ರು. ಅವ್ರು ಯಾರು ಅಂತ ಹೇಳ್ತೀರಾ? ನಿಜವಾಗ್ಲೂ ದೇವರು ನನ್ನ ಪ್ರಾರ್ಥನೆ ಕೇಳಿ, ನನ್ನ ಕೂಗನ್ನ ಕೇಳಿ ಯೇಸು ಸ್ವಾಮಿ ನನ್ನನ್ನ ಅವ್ರ ಮನೆಗೆ ಕಳಿಸಿದ್ರು, ಸೇವೆಗೆ ಅಂತ ಅಂದ್ಬಿಟ್ಟು ಕಳಿಸಿದ್ರು. ನಾನು ಅಯ್ಯೋ ಇವರು ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಪ್ರೀತಿ ಕೊಡ್ತಾರೋ ಇಲ್ವೋ ಗೊತ್ತಿಲ್ವಲ್ಲ ಅಂತ ಆಗ ಪ್ರತಿ ವಾರ ಹೋಗುವಾಗ್ಲೂ ನಿಜವಾಗ್ಲೂ ಹೇಳ್ತೀನಿ, ದೇವ್ರು ಯಾವ ತರ ನಮ್ಗೆ ಪ್ರೀತಿ ತೋರಿಸಿದ್ರು ಅದೇ ತರ ಇವರು ಕೂಡ ಪ್ರತಿ ದಿನ ನನ್ಗೆ ಏನ್ ಬೇಕು, ನನ್ ಸ್ನಾಕ್ಸ್ ಬೇಕಾ ನಂಗೆ ತಂದು ಕೊಡ್ತಾರೆ. ಅಮ್ಮ ನನ್ಗೆ ಇದ್ ಬೇಕು, ಅಪ್ಪ ನನ್ಗೆ ಇದ್ ಬೇಕು ಅಂತ ಅಂದ್ರೆ ಅವ್ರು ನನ್ಗೆ ಎಲ್ಲನೂ ಕೊಡ್ತಿದ್ರು. ಪ್ರತಿ ವಾರ ಹೋಗುವಾಗ ನನ್ಗೆ ಅಮ್ಮ ಹೇಳ್ತಿದ್ರು, ವಾರ ಪೂರ್ತಿ ನಾವು ಚಿಕನ್ ಮಾಡಲ್ಲ, ಏನು ಮಾಡಲ್ಲ. ಯಾಕೆ ಅಂತ ಅಂದ್ರೆ ಶನಿವಾರ ನನ್ನ ಮಕ್ಳು ಬಂದಾಗ ಅವ್ರಿಗೆ ಮಾಡ್ಕೊಡ್ಬೇಕು, ನಾನು ಅವರೆಲ್ಲ ಬಂದಾಗ ನಾವು ಮಾಡ್ಕೊಂಡು ತಿನ್ನಲ್ಲ ಅಂತ. ಆಮೇಲೆ ಸ್ನಾಕ್ಸು ಅಷ್ಟೇ, ಸಂಜೆ ಟೈಮ್ ಟೀ ಇರುವಾಗ ನಮ್ಗೆ ಸ್ನಾಕ್ಸ್ ಬೇಕೇ ಬೇಕು. ಆಗ ಸ್ನಾಕ್ಸ್ ಅಷ್ಟೇ, ವಾರ ಎಲ್ಲ ಸ್ನಾಕ್ಸ್ ತಿನ್ನೋದಂತೆ, ಬರೀ ಟೀ ಕುಡಿತಾರಂತೆ. ಅದೇ ಶನಿವಾರ ಭಾನುವಾರ ಬಂದಾಗ ಪಕ್ಕ ಸ್ನಾಕ್ಸ್. ಒಂದ್ ದಿನನೂ ತಪ್ಸಲ್ಲ. ಮನೆ ಹೊರಗಡೆ ತರಕಾಗಿಲ್ಲ ಅಂದ್ರೆ ಮನೇಲಿ ಪ್ರಿಪೇರ್ ಮಾಡ್ತಾರೆ, ಮನೇಲಿ ಪ್ರಿಪೇರ್ ಮಾಡೋಕ್ಕಾಗಿಲ್ಲ ಅಂದ್ರೆ ಹೊರಗಡೆ ತಂದು ಕೊಡ್ತಾರೆ. ಅಷ್ಟು ಪ್ರೀತಿ ತೋರಿಸಿದ್ರು. ಯಾವ ತರ ಅಂತಂದ್ರೆ ನಾನು ನಿಜವಾಗ್ಲೂ ಹೇಳ್ತೀನಿ, ದೇವ್ರು ಒಬ್ರನ್ನ ಪ್ರೀತಿ ತೋರಿಸ್ಬೇಕು ಅಂದ್ರೆ ಅವ್ರು ಇಳಿದು ಬರಕ್ಕಾಗಲ್ಲ. ಫಸ್ಟ್ ದೇವ್ರು ಭೂಮಿ ಮೇಲೆ ಇದ್ರು, ಅವಾಗ ತೋರಿಸ್ತಿದ್ರು, ಪ್ರೀತಿ ಎಲ್ಲ ತೋರಿಸ್ತಿದ್ರು, ಎಲ್ಲ ಮಾಡ್ತಿದ್ರು. ಬಟ್ ಇವಾಗ ಏನು ಅಂತ ಅಂದ್ರೆ ಪಾಶು ಮುಖಾಂತರ ಆಗಿರ್ಬೋದು, ತಂದೆ ತಾಯಿ ಮುಖಾಂತರ ಆಗಿರ್ಬೋದು, ದೇವ್ರು ಏನ್ ಮಾಡ್ತಾರೆ, ಅವ್ರ ಮುಖಾಂತರ ನಮ್ಗೆ ಪ್ರೀತಿ ತೋರಿಸ್ತಾರೆ. ಅದೇ ರೀತಿ ನನಗೆ ನನ್ನ ಜೀವಿತದಲ್ಲಿ ದೇವರು ಅವ್ರ ಪ್ರೀತಿನ ನಂದಿನಿ ಮ್ಯಾಮ್ ಮತ್ತೆ ರೂಬೇನಾ ಅಂಕಲ್ ಅವರ ಮುಖಾಂತರ ತುಂಬಾ ನನಗೆ ತೃಪ್ತಿ ಆಗಷ್ಟು ಪ್ರೀತಿ ನಂಗೆ ತೋರಿಸಿದ್ರು. ಈಗ ನಾನು ಯಾವಾಗಲೂ ನೆನ್ಸ್ಕೊತಿರ್ತೀನಿ, ದೇವ್ರ ವಾಕ್ಯ ಹೇಳ್ತಿದ್ದಲ್ಲ, ಯಾರನ್ನ ತಂದೆ ಯಾರನ್ನೇ ಜಾಸ್ತಿ ಪ್ರೀತಿ ಮಾಡ್ತಾರೋ ಅವರನ್ನೇ ದಂಡಿಸೋದು, ಅವರನ್ನೇ ಒಡೆಯೋದು, ಅವರನ್ನೇ ತಿದ್ದೋದು, ಹೌದಲ್ವಾ? ಅದೇ ರೀತಿ ನನಗೂ ಅಷ್ಟೇ. ಬೈತಾರೆ, ಹೊಡೆದಿಲ್ಲ ಇದುವರೆಗೂ ನಾನು ಹೊಡೆಸ್ಕೊಳಕ್ಕೂ ನಾನು ರೆಡಿ, ಆದ್ರೆ ಹೊಡೆದಿಲ್ಲ. ಆದ್ರೆ ಬೈತಾರೆ, ನಾನು ತಪ್ಪು ಮಾಡಿದಾಗ ಸಿಂಚನೆ ತಪ್ಪು, ಇದ್ ಮಾಡ್ಬಾರ್ದು, ಹಿಂಗೆ ಇರ್ಬೇಕು ಅಂತ ಇಬ್ರಲ್ಲೂ ಅಷ್ಟೇ ನನ್ಗೆ. ಆಗ ಬೈತಾರೆ, ತಿದ್ದುತ್ತಿರ್ತಾರೆ ನನ್ನನ್ನು. ನಾನು ಇಷ್ಟು ನಾನು ಬೆಳೆದಿದ್ದೀನಿ ಅಂತ ಅಂದ್ರೆ 2 ವರ್ಷದಲ್ಲಿ ಅವ್ರ ಕಾರಣನೇ ನಂದಿನಿ ಅಮ್ಮ ಮತ್ತೆ ರೂಬೇನಾ ಅಂಕಲ್. ನಾವಿಬ್ರೇ ನನ್ನ ಕಾರಣ. ಪ್ರತಿಯೊಂದು ಸಣ್ಣ ವಿಷಯದಲ್ಲೂ ನನ್ನನ್ನು ತಿದ್ದಿ ನನ್ನನ್ನ ಈ ಮಟ್ಟಿಗೆ 2 ವರ್ಷದಲ್ಲಿ ನನ್ನನ್ನು ತಂದಿ ನಿಲ್ಲಿಸುವ. ನನ್ಗೆ ಇಷ್ಟು ಧೈರ್ಯನೂ ಇರ್ಲಿಲ್ಲ ಮಾತಾಡಕ್ಕೆ. ಆಗ ಇಲ್ಲ ಸಿಂಚನ ನೀನ್ ಮಾಡೇ ಮಾಡ್ತೀಯಾ, ಇಲ್ಲ ಸಿಂಚನ ನೀನ್ ಇದು ಮಾಡೇ ಮಾಡ್ತೀಯ ಅಂತ ನಮ್ಗೆ ಧೈರ್ಯ ತುಂಬಿದ್ರು. ಇಲ್ಲ ನನಗೆ ಸಾಂಗ್ ಹೇಳಕ್ ಬರಲ್ಲ, ಅಮ್ಮ ಬೇರೆಯವರಾದ್ರೆ ನೀನ್ ಸಾಂಗ್ ಹೇಳಲ್ಲ, ನೀನ್ ಚೆನ್ನಾಗಿ ಹೇಳಲ್ಲ, ಹೋಗು ಸುಮ್ಮನೆ ಅಂತ ಅನ್ಬಿಡ್ತಾರೆ. ಆದ್ರೆ ಅಮ್ಮ ಹಂಗಲ್ಲ, ಇಲ್ಲ ನೀನ್ ಮಾಡೇ ಮಾಡ್ತೀಯ, ಇಲ್ಲ ಹಿಂಗಿರ್ಬೇಕು, ಇದು ಈ ತರ ಇರ್ಬೇಕು ಅಂತ ಸಣ್ಣದ್ರಲ್ಲೂ ಹೇಳ್ಕೊಟ್ಟು ನನಗೆ ಸಾಂಗ್ ಹೇಳಕ್ ಬರಲ್ಲ. ಬಟ್ ತಕ್ಕ ಮಟ್ಟಕ್ಕೆ ನನ್ನ ಸಾಂಗ್ಗೆ ಆರಾಧನೆ ನಡೆಸೋ ತರ ಮತ್ತೆ ಆರಾಧನೆ ನಿಲ್ಲೋ ತರ ನನಗೆ ಹೇಳ್ಕೊಟ್ರು. ಆ ತರ ನನ್ನನ್ನ ಬೆಳೆಸಿ ನಿಜವಾಗ್ಲೂ ದೇವ್ರು ನನಗೆ ಇವ್ರ ಮುಖಾಂತರ ಪ್ರೀತಿ ತೋರಿಸಿದ್ರು. ನಿಜವಾಗ್ಲೂ ನೀವೆಲ್ಲ ಅನ್ಕೋತಾ ಇರ್ಬೋದು, ನನಗೆ ನನಗೆ ಗೊತ್ತಿಲ್ಲ ಇಲ್ಲಿ ಎಷ್ಟು ಜನ ಇದ್ದೀರಿ ಅಂತ, ತಂದೆ ಇಲ್ಲ ತಾಯಿ ಇಲ್ಲ ಅಂತ ಇರ್ಬೋದು. ಆದ್ರೆ ನೀವು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ, ದೇವ್ರೇ ನನಗೆ ನಿನ್ನ ಪ್ರೀತಿ ಕೊಡಪ್ಪ, ನೀನ್ ನನಗೆ ಪ್ರೀತಿ ಕೊಡು ಏಸಪ್ಪ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡಿ. ನಿಜವಾಗ್ಲೂ ದೇವರು ಪ್ರೀತಿ ಕೊಡ್ತಾರೆ. ಆದ್ರೆ ನಂತರ ನೀವು ಫೀಲ್ ಮಾಡ್ಬೋದು, ದೇವ್ರಿಗೆ ನಿಜವಾಗ್ಲೂ ಪ್ರೀತಿ ಕೊಡ್ತಿದೆ, ಆದ್ರೆ ನಂಗೆ ಡೈರೆಕ್ಟಾಗಿ ನಂಗೆ ಬೇಕು ಅಂತ ನೀವು ಕೇಳ್ಬಹುದು. ಆದ್ರೆ ಕೇಳಿದಾಗ ದೇವ್ರು ನಿಜವಾಗ್ಲೂ ಯಾವುದೋ ಮುಖಾಂತರ ಅವರು ಪ್ರೀತಿ ತೋರಿಸ್ತಾರೆ, ಅಥವಾ ನಿಮ್ ತಂದೆ ತಾಯಿ ಮುಖಾಂತರನೇ ತೋರಿಸ್ಬೋದು. ತಂದೆ ತಾಯಿ ಮುಖಾಂತರ ಸಿಗಿಲ್ಲ ಅಂತ ಅಂದ್ರೆ ದೇವರು ನಿಮ್ಮ ಪಾಸ್ಟರ್ಗಳ ಮುಖಾಂತರನೋ ಅಲ್ವಾ ಯಾರಾದ್ರೂ ಮುಖಾಂತರ ದೇವ್ರು ನಿಜವಾಗ್ಲೂ ಪ್ರೀತಿ ತೋರಿಸ್ತಾರೆ. ಬೇಜಾರು ಮಾಡ್ಕೋಬೇಡಿ, ನನ್ ಪ್ರೀತಿ ಇಲ್ಲ, ನನ್ ತಂದೆ ಇಲ್ಲ, ನನಗೆ ಯಾರು ನನಗೆ ಫ್ರೆಂಡ್ಸ್ಗಳೆಲ್ಲ ನೋಡುವಾಗ ನಂತರ ಫೀಲ್ ಆಗ್ಬೋದು. ನೀವು ನಮ್ಮ ಅಪ್ಪ ಇದ್ರಿಂದ ಚೆನ್ನಾಗಿರ್ತಿದ್ದಲ್ಲ, ನನ್ಗೆ ನಿಜವಾಗ್ಲೂ ಎಷ್ಟು ಗಿಲ್ಟ್ ಫೀಲ್ ಆಯ್ತದೆ. ನನ್ನ ಫ್ರೆಂಡ್ ಸುಪ್ರೀತಾ ಅಂತ, ಅವ್ರ ಅಪ್ಪ ದಿನಾ ಕರ್ಕೊಂಡ್ಬರೋದು, ತೀರಾ ಕರ್ಕೊಂಡೋಗ್ರು, ಮನೆಗೆ ಹೋದ್ರೆ ಊಟ ಮಾಡಿಸಿದ್ರು, ನಾನು ಅವ್ರ ಜೊತೆ ಹೋಯ್ತಿದ್ದಲ್ಲ ಅವಾಗ ನೋಡ್ತಿದ್ದೆ, ಊಟ ಮಾಡ್ತಿದ್ರು. ಆಗ ನಾನು ಅನ್ಕೊಂಡಿದ್ದೆ, ನನ್ಗಿದ್ದಿದ್ರೆ ನಾನು ಹಿಂಗಿರ್ತಿದ್ದೆ ಅಲ್ವಾ, ನಾನು ಚೆನ್ನಾಗಿದ್ದೆ. ನಾವು ಇದ್ರೂ ಕೂಡ ನನ್ ಪ್ರೀತಿ ಸಿಗಲಿಲ್ಲ. ಯಾಕೆಂದ್ರೆ ನಮ್ಮ ಪಪ್ಪ ಬರೀ ಹೊಡೆಯಿದೆ, ನಮ್ಮ ಪಪ್ಪ ಬರೀ ಯಾವಾಗಲೂ ದಿನ ಜಗಳ. ನಾನು ಆಟಕ್ಕೆ ಹೋಗಿ ಆಟ ಆಡಕ್ಕೆ ನಿಮ್ ತರ ಚಿಕ್ಕೋರು ಇರುವಾಗ ನಾನು ಆಟ ಆಡಕ್ಕೆ ಹೋದ್ರೆ ನಂಗೆ ಭಯ. ನಮ್ಮ ಪಪ್ಪ ಮನೇಲಿದ್ರೆ ನಮ್ಗೆ ಹೊಡಿತಿರ್ಬೋದೇನೋ, ನಮ್ಮ ಪಪ್ಪ ಮನೇಲಿದ್ರೆ ನನ್ನ ತಂಗಿದ್ರಿಗೆ ನನ್ನ ತಮ್ಮ ಹೊಡಿತಿರ್ಬೋದೇನೋ ಅಂತ ಭಯ. ಅಲ್ಲಿ ನಾನು ಓಡ್ಬಂದ್ಬಿಡ್ತಿದ್ದೆ. ನಮ್ಮ ಪಪ್ಪ ಹೊರಗಡೆ ಏನಾದ್ರು ಹೋದ್ರೆ ನನ್ಗೆ ಖುಷಿ, ಯಾಕೆ ಪಪ್ಪ ಇಲ್ಲ, ಮನೇಲೆಲ್ಲ ಸೌಖ್ಯವಾಗಿರ್ತಾರೆ, ಚೆನ್ನಾಗಿರ್ತಾರೆ ಅಂತ. ಆದ್ರೆ ಪಪ್ಪ ಮನೇಲಿ ಅವ್ರೆ ಅಂತಂದ್ರೆ ನಂಗೆ ಭಯ.
ಎಲ್ಲಿ ನಮ್ಮಮ್ಮ ಹೊಡಿತಾರೋ ಏನು ಅಂತವ. ಆಗ ಆ ಥರನೂ ಈ ಒಂದು ಲೋಕದ ತಂದೆಯೂ ನಂಗೆ ಪ್ರೀತಿ ಸಿಗಲಿಲ್ಲ, ಎಲ್ಲಿಂದಲೂ ನಂಗೆ ಸಿಗಲಿಲ್ಲ. ಅದೇ ನಿಜವಾದ ಪ್ರೀತಿ, ಪ್ಯೂರ್ ಪ್ರೀತಿ ನನಗೆ ಸಿಕ್ಕಿತ್ತು ದೇವರಿಂದ. ಅದು ದೇವರು ಅವರು ನಂಗೆ ಪ್ರೀತಿ ತೋರಿಸಿದ್ರು. ಪ್ರೀತಿ ಯಾರ ಮುಖಾಂತರ ಅಂದ್ರೆ ಇವರಿಬ್ಬರ ಮುಖಾಂತರ. ಈ ಅವಕಾಶ ಕೊಟ್ಟಂತ ನನ್ನ ತಂದೆಗೂ ನನ್ನ ತಾಯಿಗೂ ನಾನು ಹೊಂದಿಸ್ತಾ ಮತ್ತೆ ಪಾಸ್ಟರ್ಗೂ ಹೊಂದಿಸ್ತಾ ನನ್ನ ಸಾಕ್ಷಿ. ಎಲ್ಲ ಸಂತೋಷವಾಗಿದ್ದೀರಾ? ಸರಿ ಆಯ್ತು. ನಾವು 2 ದಿವಸಗಳು ನಾವು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಸ್ಟೋರೀಸ್ಗಳನ್ನು ನೋಡಿದ್ದೀವಿ. ಈ ದಿವಸನೂ ಕೂಡ ನನಗೊಂದು ಚಿಕ್ಕ ಒಳ್ಳೆ ಸ್ಟೋರಿನ ನಿಮಗೆ ಹೇಳಲು ನಾನು ಬಯಸುತ್ತೇನೆ. ನೀವು ಚಿಕ್ಕ ವಯಸ್ಸಿನಿಂದ ತುಂಬಾ ಒಳ್ಳೆ ಸ್ಟೋರೀಸ್ಗಳನ್ನು ನೀವು ಕೇಳಿದ್ದೀರಿ. ನನ್ನ ತಂದೆ ತಾಯಿ ಕೂಡ ನನಗೆ ಸ್ಟೋರೀಸ್ ಹೇಳಿಕೊಟ್ಟಿರು. ಅದೇ ಸ್ಟೋರೀಸ್ ಅಲ್ಲಿ ನನಗೆ ಒಂದು ಸ್ಟೋರಿ ಹೇಳಿದ್ದಾರೆ, ಅದನ್ನು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಇದು ಏಸಪ್ಪ ಹೇಳಿರೋ ಸ್ಟೋರಿ ಬೈಬಲ್ ಅಲ್ಲಿ ಇರೋದು. ಒಬ್ಬ ಮನುಷ್ಯನಿದ್ದನು ಒಂದು ಊರಿನಲ್ಲಿ. ಅವನಿಗೆ 2 ಮಕ್ಕಳಿದ್ದರು. ಯಾರಿದ್ದರು? ಒಂದು ಮನುಷ್ಯನು. ಅವ್ರಿಗೆ ಎಷ್ಟು ಮಕ್ಕಳಿದ್ದರು? 2. ನಾನು ಮಾತಾಡುವಾಗ ನೀವು ಮಾತಾಡ್ಬೇಕು. ನಾನು ಒಬ್ಬಳಾಗೆ ಮಾತಾಡಿದ್ರೆ ನನ್ಗೆ ಬೋರ್ ಆಗ್ಬಿಡುತ್ತೆ, ಆಯ್ತಾ? ಇವತ್ತು ಒಂದು ಮನುಷ್ಯನಿದ್ದನು, ಅವನಿಗೆ 2 ಮಕ್ಕಳಿದ್ದನು. ಒಬ್ಬನು ಕಿರಿಯನಾಗಿದ್ದನು. ಕಿರಿಯನಾಗಿರುವ ಮಗನು ಒಂದ್ ದಿವಸ ಏನ್ ಮಾಡಿದಂತೆ, ಅವನ ಅಪ್ಪ ಹತ್ರ ಹೋಗಿ, ಅಪ್ಪ ನಿಮ್ಮ ಆಸ್ತಿಯಲ್ಲಿರುವ ನನಗೆ ಸಿಕ್ಕಬೇಕಾಗಿರುವ ಭಾಗವನ್ನು ನನಗೆ ಕೊಡಿ ಅಂತ ಅವ್ನು ಕೇಳಿದ್ನು. ಹಂಗಾದ್ರೆ ತಂದೆ ಏನ್ ಮಾಡಿದ್ರು, ಆಯ್ತಪ್ಪ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವನಿಗೆ ಅವರ ಆಸ್ತಿಯಲ್ಲಿರುವ ಅವನಿಗೆ ಸಿಕ್ಬೇಕಾಗಿರುವ ಭಾಗವನ್ನು ಅವನಿಗೆ ಹಂಚಿಕೊಟ್ರು. ಕೇಳಿಸ್ಕೊತಾ ಇದ್ದೀರಾ? ಸರಿ ಆಯ್ತು. ಕಿರಿಯ ಮಗನಿಗೆ ಆಸ್ತಿ ಕೊಟ್ಟಾದ್ಮೇಲೆ ಅವನು ಏನ್ ಮಾಡಿದ್ರಂತೆ, ಸ್ವಲ್ಪ ದಿನಗಳಾದ್ಮೇಲೆ ಆ ಆಸ್ತಿ ಎಲ್ಲವನ್ನು ಸೇರಿಕೊಂಡು ದೂರವಾಗಿರುವ ಒಂದು ದೇಶಕ್ಕೆ ಅವನು ಹೋದನು. ಎಲ್ಲರೂ ಗಮನವಿಟ್ಟು ಕೇಳಿಸ್ಕೋಬೇಕು. ನಾನು ಇದರಿಂದ ಈ ಸ್ಟೋರಿಯಿಂದ ನಾನು ಕ್ವೆಶನ್ಸ್ ಕೇಳ್ತೀನಿ. ಆನ್ಸರ್ ಮಾಡುವವರಿಗೆ ಪ್ರೈಸಸ್ ಸಿಗುತ್ತೆ. ದಯಮಾಡಿ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಇಂಟ್ರೆಸ್ಟಿಂಗ್ ಆಗಿರುವ ಸ್ಟೋರಿ ನೀವು ಮಿಸ್ ಮಾಡಿಬಿಡ್ತೀರಾ. ಇವತ್ತು ಕಿರಿಯ ಮಗನು ಅವನ ಅಪ್ಪ ಅವನಿಗೆ ಕೊಟ್ಟಿರುವ ಆಸ್ತಿ ಎಲ್ಲವನ್ನು ಸೇರಿಸಿ ದೂರವಾಗಿರುವ ದೇಶಕ್ಕೆ ಅವನು ಹೋದನು. ಆ ದೂರವಾಗಿರುವ ದೇಶದಲ್ಲಿ ಅವನು ಹೋಗಿ ಕೆಟ್ಟವನಾಗಿ ಬದುಕಿ ಅವನಿಗಿರುವ ಆಸ್ತಿ ಎಲ್ಲವನ್ನು ಅವನು ಕಳೆದುಕೊಂಡನು. ಅವನು ಕೆಟ್ಟವನಾಗಿ ಬದುಕಿ ಆಸ್ತಿ ಎಲ್ಲವನ್ನು ಕಳೆದುಕೊಂಡು ಇವತ್ತು ಅವನು ಹೆಂಗಿದ್ದಾನೆ? ಬರೀ ಕೈಯಾಗಿದ್ದಾನೆ. ಅವನು ಫಸ್ಟ್ ಹಿಂಗ್ ಹೋದ, ಎಲ್ಲ ಆಸ್ತಿ ಎಲ್ಲ ಇಟ್ಕೊಂಡು ಫುಲ್ ರಾಯಲ್ ಆಗಿ ಅವನು ದೂರವಾದ ದೇಶಕ್ಕೆ ಹೋದ. ಇವತ್ತು ಅವನು ಏನಿಲ್ಲದೆ ಬರೀ ಕೈಯಾಗಿದ್ದಾನೆ. ಅದೇ ಸಮಯದಲ್ಲಿ ಅವನು ಬರೀ ಕೈಯಾಗಿರೋದ್ರಿಂದ ಆ ದೂರವಾದ ದೇಶದಲ್ಲಿ ಏನಾಯ್ತಂದ್ರೆ ಒಂದು ಬರಕಾಲ ಬಂತು. ಊಟಕ್ಕೇನು ಇಲ್ಲ, ಬರೀ ಕೈಯಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅವನು ಒಬ್ಬ ಮನುಷ್ಯನ ಹತ್ರ ಹೋಗಿ ಕೆಲಸ ಕೇಳ್ತಾನೆ. ಕೆಲಸ ಕೊಡ್ತಾರೆ. ಏನ್ ಕೆಲಸ? ಹಂದಿಗಳನ್ನು ಮೇಯಿಸೋ ಕೆಲಸ. ನನಗಿಷ್ಟನ ಹಂದಿ ಹತ್ರ ಹೋಗಿ ಅವ್ರು ಮಾಡೋ ಎಲ್ಲವನ್ನು ತೆಗೆದು ಇಷ್ಟ ಇಲ್ಲಲ್ವಾ? ಇವನು ಹಂದಿ ಕೆಲಸ ಮಾಡಕ್ ಹೋಗಿದ್ದಾನೆ, ಹಂದಿಯನ್ನು ಮೇಯಿಸೋ ಕೆಲಸ. ಹಾಗಾದ್ರೆ ಏನು? ಅವನು ಹಂದಿಗಳಿಗೆ ಊಟ ಕೊಡ್ಬೇಕು, ಅವ್ರನ್ನ ಕ್ಲೀನ್ ಮಾಡ್ಬೇಕು, ಅದೆಲ್ಲ ಕೆಲಸ ಮಾಡ್ಬೇಕಿತ್ತು. ಅವನು ಇಷ್ಟ ಇರಲ್ವಾ? ಛೀ ಅಂತ ನಾವ್ ಹೇಳ್ಬಿಡ್ತೀವಿ. ಆದ್ರೆ ಅವನಿಗೆ ಏನು ಮಾಡಕ್ಕಾಗಲ್ಲ, ಅದೇ ಬೇಕು. ಅವ್ನು ಏನಾದ್ರೂ ತಿನ್ಬೇಕಲ್ಲ, ಅವ್ನು ಏನು ಇಲ್ಲ ಇವತ್ತು ಅವನಿಗೆ. ಅದಕ್ಕೆ ಅವ್ನು ಕೆಲಸ ಮಾಡಕ್ ಹೋದ. ದಿನ ಈ ಕೆಲಸ ಮಾಡ್ತಿರುವಾಗ ಅವನಿಗೆ ತುಂಬಾ ಅಷ್ಟೇ, ಅಟ್ಲೀಸ್ಟ್ ನನಗ ಹಂದಿ ತಿನ್ನುವ ಊಟವಾದ್ರೂ ನನಗೆ ಸಿಗ್ಬೇಕಂತ ಅವನಿಗೆ ಆಸೆ ಇತ್ತು. ಆದ್ರೆ ಯಾರು ಅವನಿಗೆ ಏನು ಕೊಡ್ಲಿಲ್ಲ. ಅಷ್ಟು ಹಂದಿ ತಿನ್ನುವ ಊಟವಾದ್ರೂ ನನಗೆ ಕೊಡ್ಬೇಕು ಅಂತ ಅವನಿಗೆ ಆಸೆ ಇದ್ರೆ ಅವನು ಎಷ್ಟು ಹಸಿವಾಗಿರ್ಬೋದು ಅಂತ ನೀವು ಯೋಚನೆ ಮಾಡ್ಕೊಳ್ಳಿ. ನಮಗೇನ್ ಬೇಕು? ನಮಗೆ ಬಿರಿಯಾನಿ ಬೇಕು, ಇದು ಬೇಕಂತ ಕೇಳ್ತೀನಿಲ್ವಾ? ಆದ್ರೆ ಅವನ ಹತ್ರ ಏನೂ ಇರ್ಲಿಲ್ಲ ಪಾಪ. ಅದಾದ್ಮೇಲೆ ಅವ್ನು ಏನ್ ಮಾಡ್ದ ಗೊತ್ತಾ? ಅವ್ನು ಯೋಚನೆ ಮಾಡ್ತಾ ಅವನಿಗೆ ಬುದ್ಧಿ ಬಂತು. ಏನಂತ? ನನ್ನ ತಂದೆ ಜೊತೆ ಇರುವಾಗ ನಾನು ತುಂಬಾ ಚೆನ್ನಾಗಿದ್ದೆ. ನನ್ನ ತಂದೆ ಮನೆಯಲ್ಲಿ ಬರುವ ಆಳುಗಳಿಗೆ ಅವರಿಗೂ ಕೂಡ ಬೇಕಾದಷ್ಟು ಊಟ ಸಿಗ್ತದೆ. ಆದ್ರೆ ನಾನು ಇಲ್ಲಿ ಹಸಿವಿನಿಂದ ನಾನು ಸಾಯ್ತಾ ಇದ್ದೀನಿ ಅಲ್ವಾ? ನಾನು ಒಂದು ಕೆಲಸ ಮಾಡ್ತೀನಿ. ನನ್ನ ತಂದೆ ಬಳಿಗೆ ನಾನು ತಿರ್ಗಾ ಹೋಗಿ ಅವರಿಗೆ ಏನ್ ಮಾಡ್ತೀನಿ, ಕ್ಷಮಾಪಣೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಅವನ ಮನೆಗೆ ತಿರ್ಗಾ ಹೋಗ್ತಾನೆ. ಯಾರ ಬಳಿಗೆ? ತಂದೆ ಬಳಿಗೆ ಹೋಗ್ತಾನೆ. ಇವತ್ತು ನಾವೊಂದು ತಪ್ಪು ಮಾಡಿದ್ರೆ ನಾವು ಏನಾದ್ರೂ ಜಗಳ ಮಾಡಿ ಯಾರಾದ್ರೂ ಹೊಡೆದಾಡಿ ನಾವು ಮನೆಗೆ ಹೋಗ್ತೀವಿ. ಹಾಗಾದ್ರೆ ನಮ್ ಡ್ಯಾಡಿ ಏನ್ ಮಾಡ್ತಾರೆ?
ಮಗನು ಬಂದಿರುವಾಗ ಆ ಮಗನು ದೂರದಿಂದ ಬರ್ತಾ ಇದ್ದ. ತಂದೆ ಆ ಮಗನನ್ನು ನೋಡಿ ಅಯ್ಯೋ ನನ್ನ ಮಗನಂತ ಹೇಳ್ಬಿಟ್ಟು ಓಡಿ ಹೋಗಿ ಅವನ ಮಗನನ್ನು ಅಪ್ಪಿಕೊಂಡು ಮುತ್ತಿಟ್ಟರು. ಆ ಮಗನು ಫಸ್ಟ್ ಹೆಂಗ್ ಹೋದ, ಫುಲ್ ಸೂಟ್ ಎಲ್ಲ ಹಾಕೊಂಡು ಫುಲ್ ಖುಷಿಯಾಗಿ ಹೋದ. ಇವತ್ತು ಅವನು ಹೆಂಗ್ ಬಂದ ಗೊತ್ತಾ, ಬರೀ ಕೈಯಾಗಿ, ಹರಿದೋಗಿರುವ ಬಟ್ಟೆ, ಚಪ್ಲಿನೂ ಇಲ್ಲ. ಅವ್ನು ಎಷ್ಟು ದಿವಸ ಸ್ನಾನ ಮಾಡದೆ ಇದ್ನೋ ಯಾರಿಗೂ ಗೊತ್ತಿಲ್ಲ, ತಿಂದೇ ಇಲ್ಲ ಏನು. ನಾವಿದ್ರೆ ಛೀ ವಾಸನೆ ಹೋಗು ಅಂತ ನಾವು ಹೇಳ್ತಿದ್ದೀವಿ ಅಲ್ವಾ. ಆದ್ರೆ ತಂದೆ ಏನ್ ಮಾಡ್ದ, ಅಪ್ಪಿಕೊಂಡು ಮುದ್ದಿಟ್ಟು ಅವನಿಗೆ ತುಂಬಾ ಪ್ರೀತಿ ತೋರಿಸಿದ್ರು. ನಮ್ಮ ತಂದೆ ನಾವು ತಪ್ಪು ಮಾಡಿ ನಾವು ಡ್ರೆಸ್ಗಳೆಲ್ಲ ಗಲೀಜ್ ಮಾಡಿ ನಮ್ಮ ಮನೆಗೆ ಹೋದ್ರೆ ಹಂಗ್ ಮಾಡ್ತಾರ, ಇಲ್ಲ ಹೊಡಿತಾರೆ ಅಲ್ವಾ. ಆದ್ರೆ ಇಲ್ಲಿ ತಂದೆ ಎಷ್ಟೋ ಪ್ರೀತಿ ತೋರಿಸಿದ್ರು, ಅವನನ್ನು ಮುದ್ದಿಟ್ಟು ಅವನನ್ನು ಅಪ್ಪಿಕೊಂಡು ತುಂಬಾ ಪ್ರೀತಿ ತೋರಿಸಿದ್ರು. ಅದಾದ್ಮೇಲೆ ಏನಾಯ್ತು, ಮಗನೇನ್ ಹೇಳಿದ, ಅಪ್ಪ ನಾನು ನಿಮಗೆ ವಿರೋಧವಾಗಿಯೂ ದೇವರಿಗೆ ವಿರೋಧವಾಗಿಯೂ ನಾನು ಏನ್ ಮಾಡಿದ್ದೀನಿ, ಪಾಪ ಮಾಡಿದ್ದೀನಿ. ನಾನು ನಿಮ್ಮ ಮಗನೆಂದು ಎಣಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ಒಂದು ಕೂಲಿ ಆಳನಾಗಿ ಆದ್ರೂ ನೀನು ಸೇರಿಸಿಕೋ ಎಂದು ಹೇಳ್ತಾನೆ. ತಂದೆ ಹೆಂಗ್ ಮಾಡ್ಬೋದಿತ್ತು, ಕೋಪವಿದ್ರೆ ನಾವೇನು ಮಾಡ್ಬೋದಿತ್ತು. ಆದ್ರೆ ತಂದೆ ಏನ್ ಮಾಡಿದ ಗೊತ್ತಾ, ಅವನ ಆಳುಗಳನ್ನು ಕರೆಸಿ ಇವನನ್ನು ಚೆನ್ನಾಗಿ ಸ್ನಾನ ಮಾಡಿಸಿ, ಇವನಿಗೆ ಹೊಸ ಬಟ್ಟೆಗಳನ್ನು ಹಾಕಿಸಿ, ಅವನಿಗೆ ಕಾಲಿಗೆ ಚಪ್ಪಲಿಗಳನ್ನು ಹಾಕಿಸಿ, ಅವನ ಕೈಗೆ ಉಂಗುರವನ್ನು ಹಾಕಿಸಿರಿ ಎಂದು ಅವನು ಹೇಳಿದನು. ಯಾಕೆ, ಅವ್ರ ಕೋಪದಿಂದ ಅವ್ರು ಏನಾದ್ರೂ ಮಾಡ್ಬೋದಿತ್ತು, ಅವ್ರನ್ನ ಆಚೆ ಹಾಕಿ ಕಳಿಸಿರ್ಬೋದಿತ್ತು. ನೀನ್ ನನ್ನ ಪಕ್ಕ ಬರಬೇಡ, ನೀನ್ ಎಲ್ಲ ಹಾಳು ಮಾಡ್ಬಿಟ್ಟು ಬಂದಿದೀಯಾ ಅಂತ ಅವನನ್ನು ಕೋಪದಿಂದ ಅವನು ಹೊಡೆದು ಅವನು ಕಳಿಸಿರ್ಬೋದಿತ್ತು. ಆದ್ರೂ ನೋಡಿ ತಂದೆ ಎಷ್ಟೋ ಪ್ರೀತಿಯನ್ನಿಟ್ಟರು. ಹೀಗೇನೆ ದೇವರು ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ. ನಾವ್ ಏನ್ ತಪ್ಪು ಮಾಡಿದ್ರು, ನಾವ್ ಹೆಂಗಿದ್ರು, ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಅಪ್ಪಿಕೊಂಡು ಮಗನೇ ಮಗನೇ ಎಂದು ನಮ್ಮನ್ನು ಕರೆದಿದ್ದಾರೆ. ಇವತ್ತು ನೀವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಆ ಮಗನು ತಂದೆ ಜೊತೆ ಇದ್ದಿರುವಾಗ ಅವನು ತುಂಬಾ ಸಂತೋಷವಾಗಿದ್ದನು. ತಂದೆಯಿಂದ ದೂರ ಹೋದಾದ್ಮೇಲೆ ಏನಾಯ್ತು, ಅವನು ಎಲ್ಲ ಹಾಳಾಗಿ ಅವನು ಭಿಕ್ಷೆಕಾರನ ತರ ಆಗ್ಬಿಟ್ನು. ನಾವು ಕೂಡ ಹೆಂಗಿರ್ತೀವಿ, ನಮಗೆ ಎಕ್ಸಾಮ್ ಬರುವಾಗ, ನಮಗೆ ಏನಾದ್ರೂ ಬೇಕಾಗಿರುವಾಗ ನಾವು ಓಡಿ ಬಂದು ಚರ್ಚಿಗೆ ಬಂದು ಏಸಪ್ಪ ನನಗೆ ಇದು ಕೊಡಿಸಿ ಅದು ಕೊಡಿಸಿ, ಎಕ್ಸಾಮಲ್ಲಿ ಒಳ್ಳೆ ಮಾರ್ಕ್ಸ್ ಕೊಡಿಸಿ, ನನಗೆ ಹೊಸ ಡ್ರೆಸ್ ಕೊಡಿಸಿರಿ, ಆಟದ ಸಾಮಾನುಗಳು ಕೊಡಿಸಿರಿ ಅಂತ ನಾವು ಕೇಳ್ತೀವಿ. ಏಸಪ್ಪ ಕೊಡ್ತಾರೆ. ಕೊಟ್ಟಾದ್ಮೇಲೆ ನಾವೆಲ್ಲಿ ದೇವರಲ್ಲಿ ಅಂತ ನಾವೆಲ್ಲೋ ಹೋಗ್ಬಿಡ್ತೀವಿ ಅಲ್ವಾ. ನಾವು ಚರ್ಚಿಗೆ ದಿನ ಬರೋದಿಲ್ಲ, ಪ್ರಾರ್ಥನೆ ಮಾಡೋದಿಲ್ಲ, ಬೈಬಲ್ ಓದುವುದಿಲ್ಲ, ತಂದೆ ತಾಯಿ ಮಾತು ಕೇಳೋದಿಲ್ಲ, ಒಳ್ಳೆ ಮಕ್ಕಳಾಗಿರೋದಿಲ್ಲ. ನಮಗೆಲ್ಲ ಸಿಗ್ತಾ ಇದ್ದಲ್ವ, ಯಾಕೆ ಚರ್ಚಿಗೆ ಬರ್ಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಅಪ್ಪ ಚರ್ಚಿಗೆ ಕರ್ಕೊಂಡ್ಬಿಟ್ರೆ ಇಲ್ಲ ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಆಟ ಆಡಕ್ ಹೋಗೋದು ಅಲ್ವಾ. ನಾವಂಗೆ ತಾನೇ ಮಾಡ್ತೀವಿ. ಇಲ್ಲಾಂದ್ರೆ ನೀವ್ ಯಾವಾಗ್ಲೂ ಚರ್ಚಿಗೆ ಬರ್ತೀರಾ, ಇಲ್ಲ ಭಾನುವಾರ ನೀವು ಬರ್ತೀರಾ, ನೀವು ಬರ್ತೀರಾ, ಹಾಗಾದ್ರೆ ನೀವು ಒಳ್ಳೆಯವ್ರು ಹೋಗಿ. ಸರಿ ಆಯ್ತು. ಆದ್ರೂ ಕೆಲವೊಂದ್ಸತಿ ನಾವ್ ಹೆಂಗ್ ಮಾಡ್ತೀವಿ ಗೊತ್ತಾ, ನಾವು ಹಿಂಗೆ ಮಾಡೋದು, ಈ ಮಗನ ತರನೇ ಮಾಡೋದು. ನಮಗೆಲ್ಲ ಸಿಗ್ತಾ ಇದ್ದಲ್ವಾ ಅಂತ ನಾವು ದೂರವಾಗಿ ಹೋಗ್ಬಿಡೋದು. ಯಾರಿಂದ ದೂರವಾಗಿ ಹೋಗೋದು, ದೇವರಿಂದ ನಾವು ದೂರವಾಗಿ ಹೋಗ್ಬಿಡ್ತೀವಿ. ನಾವು ದೇವರಿಗೆ ಯಾವಾಗ್ಲೂ ಹತ್ತಿರವಾಗಿದ್ರೆ ನಾವು ಯಾವಾಗ್ಲೂ ಖುಷಿಯಾಗಿರ್ತೀವಿ. ಮಗನು ಹೆಂಗೆ ತಂದೆ ಜೊತೆ ಇದ್ದಾಗೆ ಅವನು ತುಂಬಾ ಖುಷಿಯಾಗಿದ್ನಲ್ಲ, ನಾವು ಕೂಡ ಯಾವಾಗ್ಲೂ ದೇವರ ಜೊತೆ ಇದ್ರೆ ನಾವು ಖುಷಿಯಾಗಿರ್ತೀವಿ. ದೇವರ ಜೊತೆ ಇರೋದಂದ್ರೆ ಏನು ನಾನು ಹೇಳ್ಕೊಡ್ತೀನಿ. ದೇವರ ಜೊತೆ ಇರೋದಂದ್ರೆ ಮೊದಲನೇದಾಗಿ ನಾವು ಚರ್ಚಿಗೆ ಪ್ರತಿ ಭಾನುವಾರ ತಪ್ಪದೆ ಬರ್ಬೇಕು. ಊಟಕ್ಕೆ ಮಾತ್ರ ಅಲ್ಲ, ಸ್ನ್ಯಾಕ್ಸಿಗೆ ಮಾತ್ರ ಅಲ್ಲ, ಪ್ರೀತಿಯಿಂದ ದೇವರನ್ನು ಹುಡುಕಿ ನಾವು ಎಲ್ಲಿ ಬರ್ಬೇಕು, ಚರ್ಚಿಗೆ ಬರ್ಬೇಕು. ಯಾಕೆ ಚರ್ಚಿಗೆ ಬರ್ಬೇಕು? ಇದು ನಿಮ್ಮ ಮನೆ ಅಂತ ಒಂದು ಮನೆ ಇದೆ ನಿಮ್ಗೆ, ಇದು ದೇವರ ಮನೆ. ದೇವರ ಮನೆ ಅಂದ್ರೆ ನಿಮ್ಮ ಮನೆನೂ ಕೂಡ ಅದು. ನೀವು ನಿಮ್ಮ ಮನೆಗೆ ಬರದೇ ಇರ್ತೀರಾ? ನಿಮ್ಮ ಮನೆಗೆ ತಾನೇ ಬರ್ತೀರಿ. ಹಂಗಾದ್ರೆ ನೀವು ಚರ್ಚಿಗೆ ನೀವು ದೇವರನ್ನು ಹುಡುಕಿ ಬರ್ಬೇಕು. ಬರೀ ಆಶೀರ್ವಾದಗಳಿಗೋಸ್ಕರ ಅಲ್ಲ, ದೇವರನ್ನು ನಿಜವಾಗಿ ಪ್ರೀತಿಸಿ ದೇವರನ್ನು ಹುಡುಕಿ ನಾವು ಎಲ್ಲಿ ಬರ್ಬೇಕು, ಚರ್ಚಿಗೆ ಬರ್ಬೇಕು. ಒಂದ್ ದಿವಸ ಬರ್ಬೇಕಾ, 2 ದಿವಸ ಬರ್ಬೇಕಾ? ಪ್ರತಿ ಭಾನುವಾರ ನಾವು ಬರ್ಬೇಕು. ಬರ್ತೀರಾ? ಚರ್ಚಿಗೆ ಬರ್ತೀರಾ ಪ್ರತಿ ಭಾನುವಾರ? ತಪ್ಪದೇ ಬರ್ತೀರಾ? ವೆರಿ ಗುಡ್. ಎರಡನೇದಾಗಿ ನಾವ್ ಏನ್ ಮಾಡ್ಬೇಕು, ಬರೀ ಚರ್ಚಿಗೆ ಬಂದ್ರೆ ಸಾಕಾ? ನಾವು ಪ್ರಾರ್ಥನೆ ಮಾಡ್ಬೇಕು. ಎಷ್ಟು ಜನರು ಇಲ್ಲಿ ಮುಂಜಾನೆ ಎದ್ದು ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತೀರಿ? ಅರ್ಧ ಜನರು ಕೈ ಎತ್ತಿದ್ರು, ಅರ್ಧ ಜನರು ಕೈ ಎತ್ತಿಲ್ಲ. ಪ್ರಾರ್ಥನೆ ಮಾಡೋದು ಏನ್ ಗೊತ್ತಾ? ಪ್ರಾರ್ಥನೆ ಅಂದ್ರೆ ನಾವು ನೋಡ್ತೀವಿ ಪಾಸ್ಟರ್ಗಳು ಪ್ರಾರ್ಥನೆ ಮಾಡ್ತಾರೆ, ದೊಡ್ಡ ದೊಡ್ಡ ಶಬ್ದಗಳನ್ನ ಇಟ್ಕೊಂಡು ಪ್ರಾರ್ಥನೆ ಮಾಡಕ್ಕೆ ಅವಶ್ಯಕತೆ ಇಲ್ಲ. ಪ್ರಾರ್ಥನೆ ಅಂದ್ರೆ ಏನು?
ನಾವು ದೇವರ ಜೊತೆ ಮಾತಾಡೋದು. ಇವತ್ತು ದೇವರು ನಮ್ಮ ತಂದೆಯಾಗಿದ್ದಾರೆ ಅಂತ ನಾವು ಹೇಳ್ತೀವಿ. ನೀವು ನಿಮ್ಮ ತಂದೆ ತಾಯಿ ಹತ್ರ ಮಾತಾಡದೇ ಇರ್ತೀರಾ? ಒಂದ್ ದಿವಸ ಪೂರ್ತಿ ನೀವು ಮಾತಾಡೋದಿದ್ರೆ ಹೆಂಗಿರುತ್ತೆ? ಚೆನ್ನಾಗಿರಲ್ಲ ಅಲ್ವಾ? ಒಂದ್ಸತಿ ಆದ್ರೂ ಡ್ಯಾಡಿ ಹತ್ರ ಮಾತಾಡದೇ ಇದ್ರೆ ನಿಮ್ಮ ಅಪ್ಪ ಬೇಜಾರಾಗುತ್ತೆ ಅಲ್ವಾ? ಯಾಕೆ ಮಗನೇ ನನ್ನ ಹತ್ರ ಮಾತಾಡ್ತಾನೆ ಇಲ್ಲ ಅಂತ ಬರ್ತಾರೆ ಅಲ್ವಾ? ಇವತ್ತು ದೇವರು ಕೂಡ ನಾವು ದೇವರ ಹತ್ರ ಮಾತಾಡದೇ ಇದ್ರೆ ದೇವರು ಬೇಜಾರು ಮಾಡ್ಕೊತಾರೆ. ಅಯ್ಯೋ ನನ್ನ ಮಗಳು ನನ್ನ ಹುಡುಗಿ ಬರ್ತಾ ಇಲ್ಲಲ್ವಾ ಅಂತ. ನಾನು ನಿಮ್ಗೆ ಸೀಕ್ರೆಟ್ ಹೇಳ್ತೀನಿ ಗೊತ್ತಾ? ಯೇಸು ಕರ್ತನು ತನ್ನನ್ನು ಪ್ರೀತಿಸುವ ಮಕ್ಕಳಿಗೆ ಬೆಳಗ್ಗೆ ಅವರ ಮನೆಗೆ ಬಂದು ನನ್ನ ಮಗಳು ನನ್ನ ಹುಡುಕ್ತಾ ಇದ್ದಾರಾ ಎಂದು ಕಾಯ್ಕೊಂಡಿರ್ತಾರೆ ನಿಮ್ಮ ಮನೆಯಲ್ಲಿ ಗೊತ್ತಾ? ಯೇಸು ಕರ್ತನು ಬರೀ ಮೇಲೆ ಇರೋದಲ್ಲ, ಅವರು ಪ್ರತಿದಿನ ಬೆಳಗ್ಗೆ ನಿಮ್ಮ ಮನೆಗಳಿಗೆ ಬಂದು ನನ್ನ ಮಗಳು ನನ್ನ ಹತ್ರ ಬಂದು ಪ್ರೇಯರ್ ಮಾಡ್ತಿದ್ದಾರಾ, ಪ್ರಾರ್ಥನೆ ಮಾಡ್ತಿದಾರ, ನನ್ನ ಮಗನು ಪ್ರಾರ್ಥನೆ ಮಾಡ್ತಿದಾರ ಅಂತ ದೇವರು ಆಸಕ್ತಿಯಿಂದ ನಿಮಗೋಸ್ಕರ ಕಾಯ್ಕೊಂಡಿರ್ತಾರೆ. ಮತ್ತೆ ನೀವು ದೇವರ ಹತ್ರ ಪ್ರಾರ್ಥನೆ ಮಾಡದೇ ಇದ್ರೆ, ಅವ್ರ ಹತ್ರ ಮಾತನಾಡದೇ ಇದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಆಗತ್ತೆ. ಇವತ್ತು ನಾವು ದೇವರು ಕೋಪ ಮಾಡ್ತಾರೆ ಅಂತ ಪ್ರೇಯರ್ ಮಾಡ್ಕೊಂಡು ನಾವು ಬೇಗ ಪ್ರೇಯರ್ಗೆ ಹೋಗೋದಲ್ಲ. ಅಯ್ಯೋ ಪಾಪ ದೇವರಿಗೆ ನೋವಾಗುತ್ತೆ ಅಲ್ವಾ? ದೇವರ ಮೇಲೆ ಪ್ರೀತಿಯಿಂದ ನಾವು ದೇವರನ್ನು ಏನ್ ಮಾಡ್ಬೇಕು? ಹುಡುಕ್ಬೇಕು. ಏನ್ ಮಾಡ್ಬೇಕು? ದೇವರಿಗೆ ಪ್ರೇಯರ್ ಮಾಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಮಾಡ್ತೀರಾ? ಪ್ರಾರ್ಥನೆ ಮಾಡ್ತೀರಾ? ದಿನ ಮುಂಜಾನೆ ಎದ್ದು ಪ್ರೇಯರ್ ಮಾಡ್ತೀರಾ? ಪ್ರೇಯರ್ ಮಾಡ್ಲೇಬೇಕು. ದೇವರ ಹತ್ರ ಮಾತಾಡದೇ ಇದ್ರೆ, ನಿಮ್ ತಂದೆ ಹತ್ರ ಮಾತಾಡದೇ ಇದ್ರೆ ನಿಮ್ಗೆ ತಂದೆಗೆ ಏನ್ ಸಂಬಂಧ ಅಲ್ವಾ? ದೇವರು ನಮ್ಗೆ ತಂದೆಯಾಗಿದ್ದಾರೆ, ಹಾಗಾದ್ರೆ ನಾವು ತಂದೆ ಜೊತೆ ಮಾತಾಡ್ಲೇಬೇಕು. ಮಾತಾಡ್ತೀರಾ ನಿಮ್ ತಂದೆ ಜೊತೆ? ಬೆಳಗ್ಗೆ ಪ್ರತಿ ದಿವಸ ಮುಂಜಾನೆ ಮಾತಾಡ್ತೀರಾ? ಸ್ವಲ್ಪ ಹೇಳಿ, ಹೌದು ನಾನು ಮಾತಾಡ್ತೀನಿ ಅಂತ ಹೇಳಿ. ಮಾತಾಡ್ತೀರಾ ನೀವೆಲ್ಲರೂ? ವೆರಿ ಗುಡ್. ಬರೀ ಪ್ರಾರ್ಥನೆ ಮಾಡಿದ್ರೆ ಸಾಕಾ? ಬರೀ ಚರ್ಚಿಗೆ ಹೋಗಿದ್ರೆ ಸಾಕಾ? ಅದು ಮಾತ್ರವಲ್ಲದೆ ನಾವು ಬೈಬಲ್ ಅನ್ನು ಕೂಡ ನಾವು ಓದ್ಬೇಕು. ಸತ್ಯವೇದವನ್ನು ಓದಿದ್ರೆ ನಾವು ದೇವರ ಬಗ್ಗೆ ನಾವು ಇನ್ನೂ ಹೆಚ್ಚಾಗಿ ಗೊತ್ತು ಮಾಡಬಹುದು. ಬೈಬಲ್ ಅನ್ನು ಪ್ರತಿ ದಿವಸ ನಾವು ಅಟ್ಲೀಸ್ಟ್ 1-2-3 ಅಧ್ಯಾಯಗಳಾದ್ರೂ ನಾವು ಓದ್ಬೇಕು. ಇವತ್ತು ಬೈಬಲ್ ನ ಓದಿದ್ರೆ ನಾವು ಬರೀ ದೇವರ ಬಗ್ಗೆ ನಾವು ತಿಳ್ಕೊಳ್ಳೋದಲ್ಲ, ನಾವು ಹೆಂಗಿರ್ಬೇಕು ಅಂತ ಬೈಬಲ್ ಅಲ್ಲಿ ಬಂದಿದೆ. ನಾವು ಒಳ್ಳೆಯವರಾಗಿರ್ಬೇಕು, ತಂದೆ ತಾಯಿ ಮಾತು ಕೇಳಬೇಕು, ನಾವು ಚೆನ್ನಾಗಿ ಓದ್ಬೇಕು, ದೇವರ ಹತ್ರ ಯಾವಾಗ್ಲೂ ಹೋಗಿ ನಾವು ಕೇಳಿದ್ರೆ ದೇವರೇ ನಮಗೆ ಏನ್ ಬೇಕಾದ್ರೂ ಕೊಡ್ತಾರೆ ಅಂತ ಎಲ್ಲ ಬೈಬಲ್ ನಾವು ಹೇಗಿರ್ಬೇಕು ಅಂತ ಬೈಬಲ್ ಅಲ್ಲಿ ಬರ್ತಿದೆ. ಇವತ್ತು ನಾವು ಬೈಬಲ್ ನ ಹೋಗಿ ಓದಿದ್ರೆ ನಾವು ಹೆಂಗಿರ್ಬೇಕು ಅಂತ ನಮ್ಗೆ ಗೊತ್ತಾದ್ರೆ ನಾವು ಒಳ್ಳೆಯವರಾಗಿ, ಗುಡ್ ಬಾಯ್ಸ್ ಆಗಿ, ಗುಡ್ ಗರ್ಲ್ಸ್ ಆಗಿ ನಾವ್ ಇರ್ತೀವಾ ಇಲ್ವಾ? ಗುಡ್ ಬಾಯ್ಸ್ ಆಗಿ ಇರ್ಬೇಕಲ್ವಾ? ಗುಡ್ ಗರ್ಲ್ಸ್ ಆಗಿ ಇರ್ಬೇಕಲ್ವಾ? ಅದಕ್ಕೆ ನೀವು ಬೈಬಲ್ ಓದ್ಬೇಕು. ಬೈಬಲ್ ಓದಿದ್ರೆ ನೀವು ಒಳ್ಳೆ ಮಕ್ಕಳಾಗಿರ್ತೀರಿ, ತಂದೆ ತಾಯಿಗೆ ಸನ್ಮಾನ ಕೊಡ್ತೀರಿ, ಚೆನ್ನಾಗಿ ಓದ್ತೀರಿ. ಮತ್ತೆ ಇನ್ನೊಂದು ವಿಷಯ ಏನ್ ಗೊತ್ತಾ? ನೀವು ಬೈಬಲ್ ಓದಿದ್ರೆ ನಿಮ್ ದೇವರು ಹೆಚ್ಚಾದ ಜ್ಞಾನವನ್ನು ಕೊಡ್ತಾರೆ. ಹೆಚ್ಚಾದ ಜ್ಞಾನ ಸಿಕ್ಕಿದ್ರೆ ನೀವು ಸ್ಕೂಲಲ್ಲಿ, ನೀವು ಕಾಲೇಜಲ್ಲಿ ನೀವು ಟಾಪರ್ ಆಗಿ ಬರ್ತೀರಿ. ಇವತ್ತು ನಾನು ಒಂದು ವಿಷಯ ನಿಮ್ಗೆ ಹೇಳ್ತೀನಿ. ನಾನು ಕೂಡ ಅಷ್ಟು ಪ್ರೇಯರ್ ಮಾಡ್ತಿರ್ಲಿಲ್ಲ. 9th ವರೆಗೂ 8th ವರೆಗೂ ಸುಮ್ಮನೆ ಬೆಳಗ್ಗೆ ಎದ್ದೊಳೋದು, ಸುಮ್ಮನೆ ಒಂದು ಏಸಪ್ಪ ಈ ದಿವಸವನ್ನು ಆಶೀರ್ವದಿಸಿ ನಾನು ಚೆನ್ನಾಗಿ ಓದು, ಸಹಾಯ ಮಾಡಿ ಅಂತ ಅದಕ್ಕೆ ಸ್ಕೂಲಿಗೆ ಕೊಟ್ಟೋತೆ. ಅದಾದ್ಮೇಲೆ ಏನಾಯ್ತು ಗೊತ್ತಾ? ನನ್ಗೆ ಒಳ್ಳೆ ಮಾರ್ಕ್ಸ್ ಸಿಗ್ತಿರ್ಲಿಲ್ಲ. ನಾನು ತುಂಬಾ ಆವರೇಜ್ ಆಗಿ ಒಂದು 60%, 50% ಅಷ್ಟೇ ಸಿಗ್ತಿತ್ತು. ನನಗೆ ತುಂಬಾ ಬೇಜಾರಾಯ್ತು. ಅದಾದ್ಮೇಲೆ ನಮ್ಮ ಡ್ಯಾಡಿ ನನ್ಗೆ ಸೀಕ್ರೆಟ್ ಹೇಳ್ಕೊಟ್ರು. ಏನ್ ಗೊತ್ತಾ? ನೀನು ಹೋಗಿ ದೇವರನ್ನ ಹುಡುಕಿ ಪ್ರೇಯರ್ ಮಾಡಿದ್ರೆ ನಿನ್ ಗೊತ್ತಾ ಏನಾಗುತ್ತೆ? ನಿನ್ಗೆ ಹೆಚ್ಚಾದ ಜ್ಞಾನ ಸಿಗುತ್ತೆ. ಜ್ಞಾನ ಸಿಕ್ಕಾದ್ಮೇಲೆ ಸ್ಕೂಲಲ್ಲಿ ಟಾಪರ್ ಆಗಿ ಬರ್ತೀಯ ಅಂತ ನಮ್ಮ ಡ್ಯಾಡಿನ ಕೇಳಿದ್ರು. ಅದಾದ್ಮೇಲೆ ನಾನೇನ್ ಮಾಡಿದೆ? ನಾನು ಬೆಳಗ್ಗೆ ಹೋಗಿ ಮುಂಚಾನೆಯಲ್ಲಿ ಮಾರ್ನಿಂಗ್ ಡ್ಯೂಟೀಸ್ ಎಲ್ಲ ಮುಗಿಸಿ ನಾನು ಚೆನ್ನಾಗಿ ಪ್ರೇಯರ್ ಮಾಡಿದೆ. ಇವತ್ತು ಗೊತ್ತಾ ನನ್ನ 10th ಅಲ್ಲಿ ನಂಗೆ ಎಷ್ಟು ಪರ್ಸೆಂಟೇಜ್ ಸಿಕ್ಕಿದೆ? ನನಗೆ 80% ಡಿಸ್ಟಿಂಕ್ಷನ್ ಸಿಕ್ಕಿದೆ ದೇವರ ಕೃಪೆಯಿಂದ. ಯಾಕೆ ಗೊತ್ತಾ? ನಾನು ದೇವರನ್ನು ಹುಡುಕ್ದೆ, ಅದಕ್ಕೋಸ್ಕರ ನನಗೆ ದೇವರು ಇಷ್ಟು ಆಶೀರ್ವಾದವನ್ನು ಕೊಟ್ಟರು. ನಾನು ದೇವರ ಜೊತೆನೇ ಇದ್ದೆ, ಅದಕ್ಕೆ ದೇವರು ನನಗೆ ಇಷ್ಟು ಒಳ್ಳೆ ಪರ್ಸೆಂಟೇಜ್ ಅನ್ನು ಕೊಟ್ಟರು. ನಿಮ್ಗೂ ಒಳ್ಳೆ ಪರ್ಸೆಂಟೇಜ್ ಕೊಡ್ಬೇಕಲ್ಲ, ನೀವು ಟಾಪರ್ ಆಗಿ ಬರ್ಬೇಕಲ್ಲ ಸ್ಕೂಲಲ್ಲಿ, ಕಾಲೇಜಲ್ಲಿ. ಹಂಗಾದ್ರೆ ನೀವು ಚೆನ್ನಾಗಿ ಪ್ರೇಯರ್ ಮಾಡ್ಬೇಕು. ಮೊದಲಾಗಿ ಏನ್ ಮಾಡ್ಬೇಕು ಅಂತ ನಾನು ಹೇಳ್ದೆ? ಚರ್ಚಿಗೆ ಬರ್ಬೇಕು. ನಾವೊಂದು ಹಾಡು ಹಾಡಿದ್ವಿ ಅಲ್ವಾ? ನಾನು ಚರ್ಚಿಗೆ ಬಂದು ಬೈಬಲ್ ಓದುವೆ, ಪ್ರಾರ್ಥನೆ ಮಾಡುವೆ, ಸಾಕ್ಷಿಯಾಗಿರುವೆ. ಹಂಗಾದ್ರೆ ನಾವು ಏನ್ ಮಾಡ್ಬೇಕು? ಫಸ್ಟ್ ಚರ್ಚಿಗೆ ಬರ್ಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು? ಬೈಬಲ್ ಓದ್ಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು? ಹಿಂಗ್ ಮಾಡಿದ್ರೆ ನಾವು ದೇವರ ಜೊತೆಯಲ್ಲೇ ಇರ್ತೀವಿ. ದೇವರು ಏನ್ ಮಾಡ್ತಾರೆ? ನಮ್ಗೆ ಆಶೀರ್ವಾದ ಕೊಡ್ತಾರೆ. ನೀವೆಲ್ಲ ದೇವರು ನಿಮ್ಮನ್ನ ಆಶೀರ್ವದಿಸ್ಬೇಕಾ?
ನೀವು ಒಳ್ಳೆ ಮಕ್ಕಳಾಗಿರ್ಬೇಕಾ? ಹಂಗಾದ್ರೆ ನೀವೇನೆಲ್ಲ ಮಾಡ್ತೀರಿ ನೀವೇ ಹೇಳ್ಬೇಕು, ನಾನು ಹೇಳಲ್ಲ. ವೆರಿ ಗುಡ್, ವೆರಿ ಗುಡ್. ದೇವರು ನಿಮ್ಮನ್ನು ಈ ಕಥೆ ಮುಖಾಂತರ ಆಶೀರ್ವದಿಸ್ತಾರೆ. ನಾನು ಚರ್ಚಿಗೆ ಬಂದು ಬೈಬಲ್ ಪ್ರಾರ್ಥನೆ ಮಾಡುವೆ, ಸಾಕ್ಷಿ ಹೇಳುವೆ. ಎಷ್ಟು ಪ್ರೀತಿ ಯೇಸುವೆ ನಿನ್ನ ಹತ್ತಿರ ನನ್ನ ಸೇರಿಸಿದೆ, ಊಹೆಗೆ ಸಿಗದ ನಿನ್ನ ಕಲ್ವರಿ ಪ್ರೀತಿ, ಊಹೆಗೆ ಸಿಗದ ನಿನ್ನ ಕಲ್ವರಿ ಪ್ರೀತಿ, ನಿಜವಾದ ಪ್ರೀತಿ, ಸ್ಥಿರವಾದ ಪ್ರೀತಿ, ಪ್ರಾಣ ಕೊಟ್ಟ ಪ್ರೀತಿ, ನನ್ನ ರಕ್ಷಿಸಿದ ಪ್ರೀತಿ, ನಿಜವಾದ ಜೋರಾಗಿ ಮಾಡೋದು. ಪ್ರೀತಿ ಪ್ರೀತಿ ನನ್ನ ತೊರೆಯದ ಪ್ರೀತಿ, ಪ್ರೀತಿ ಪ್ರೀತಿ ನನ್ನ ಅಪ್ಪಿಕೊಂಡ ಪ್ರೀತಿ. ಶಕ್ತನೇ, ಸರ್ವಶಕ್ತನೇ, ಅಪ್ಪ ನಿಮ್ಮ ನಾಮಕ್ಕೆ ಕೋಟಿ ಸ್ತೋತ್ರಗಳು ಸ್ವಾಮಿ. ಇಲ್ಲಿ ಪೂರ್ಣ ಮನಸ್ಸಿಂದ ಪ್ರಾರ್ಥನೆ ಮಾಡುತ್ತಾ ಇರುವ, ನನಗೆ ಸಹಾಯ ಮಾಡಪ್ಪ ಎಂಬುದಾಗಿ ಕೇಳುತ್ತಾ ಇರುವ ಚಿಕ್ಕ ಮಕ್ಕಳು, ಯೌವನಸ್ಥರು ಎಲ್ಲರೂ ನಿಮ್ಮ ಪಾದಕ್ಕೆ ಒಪ್ಪಿಸ್ತೇನೆ ಸ್ವಾಮಿ. ಮುಂಜಾನೆ ಪ್ರಾರ್ಥನೆ ಮಾಡೋರಾಗಿ, ಸಭೆಗೆ ಬರೋರಾಗಿ, ವಾಕ್ಯ ಓದುವರಾಗಿ, ಸಾಕ್ಷಿಗಳಾಗಿ ಮಕ್ಕಳು ಬದುಕಬೇಕಾಗಿ ಒಬ್ಬೊಬ್ಬರು ನಿಮ್ಮ ಪಾದಕ್ಕೆ ಒಪ್ಪಿಸ್ತೇನೆ ಸ್ವಾಮಿ. ನಿಮಗೆ ಮಾಡಲಿಕ್ಕೆ ಶಕ್ತರಾಗಿರೋದಕ್ಕಾಗಿ ಸ್ತೋತ್ರ. ಪ್ರೀತಿಗೋಸ್ಕರ ಒದ್ದಾಡ್ತಾ ಇರುವ, ಹುಡುಕುತ್ತಾ ಇರುವ ಮಕ್ಕಳು ನಿಮ್ಮ ಪಾದಕ್ಕೆ ಒಪ್ಪಿಸ್ತೇನೆ ಯೇಸು ಸ್ವಾಮಿ. ಅವರ ಜೀವನದಲ್ಲಿ ಪ್ರೀತಿಸುವ ಅಪ್ಪ ಮಕ್ಕಳನ್ನು, ಸೇವಕರನ್ನು, ತಂದೆ ತಾಯಿಯನ್ನು ನೀವು ಅವರಿಗೆ ಕೊಟ್ಟು ಆಶೀರ್ವದಿಸಬೇಕು ಸ್ವಾಮಿ. ಮನೆಯಲ್ಲಿ ತಂದೆ ತಾಯಿ ಪ್ರೀತಿಸ್ತಾ ಇಲ್ಲ ಅಂದ್ರೆ ನೀವು ಅವರಲ್ಲಿ ಮಾತನಾಡಿ ಮಕ್ಕಳಿಗೆ ತಕ್ಕಂತ ಪ್ರೀತಿಯನ್ನು ಅಪ್ಪ ಕೊಡ್ಲಿಕ್ಕೆ ಸಹಾಯ ಮಾಡಪ್ಪ. ಅಲ್ಲಿ ಮನೆಯಲ್ಲಿ ಸಿಗ್ಲಿಲ್ಲ ಅಂದ್ರೆ ಅಪ್ಪ ನೀವು ಯಾರಾದ್ರೂ ಒಬ್ಬರನ್ನು ಆರಿಸಿಕೊಂಡು ಅವರ ಮುಖಾಂತರ ಅಪ್ಪ ಸ್ವಾಮಿ ತಂದೆ ತಾಯಾಗಿ ಅವರಿಗೆ ಅಪ್ಪ ಪ್ರೀತಿ ನೀವು ಕೊಡಬೇಕಾಗಿ ಒಪ್ಪಿಸಿಕೊಳ್ತೇವೆ ಸ್ವಾಮಿ. ನೀವು ಹಂಗೆ ಮಾಡಲಿಕ್ಕೆ ಶಕ್ತನಾಗಿರೋದಕ್ಕಾಗಿ ಸ್ತೋತ್ರ. ಈ ದಿನವನ್ನು ಇದುವರೆಗೂ ಆಶೀರ್ವದಿಸಿದ್ರಿ. ಮೊಣಗಾಲೂರಿರುವ ಪ್ರತಿಯೊಬ್ಬರ ಜೀವನದಲ್ಲೂ ಬದಲಾವಣೆ ಉಂಟಾಗಲಪ್ಪ. ನಿಮ್ಮ ನಾಮ ಮಹಿಮೆ ಹೊಂದಲಿ. ಸಭೆ ಪಾಸ್ಟರ್ಗಾಗಿ, ಇಲ್ಲಿರುವ ಆತ್ಮಗಳಿಗಾಗಿ, ಸಹಾಯ ಮಾಡುವವರಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡುತ್ತೇವೆ. ಎಲ್ಲರನ್ನೂ ಅವರ ಕುಟುಂಬಗಳನ್ನು ಆಶೀರ್ವದಿಸು ಸ್ವಾಮಿ. ನಮ್ಮ ಜೊತೆ ಸೇವೆಯಲ್ಲಿ ಬಂದಿರುವ ಅಪ್ಪ ನಮ್ಮದು ಮಕ್ಕಳ ನಿಮ್ಮ ಪಾದಕ್ಕೆ ಒಪ್ಪಿಸ್ತೇವೆ. ಅವರ ಜೀವನದಲ್ಲೂ ಹೆಚ್ಚಾದ ಸೇವೆ ಮಾಡಲಿಕ್ಕೆ ಮಕ್ಕಳಿಗೆ ಸಹಾಯ ಮಾಡಿರಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ, ಜೀವವುಳ್ಳ ತಂದೆ.